ಬೀಳ್ತಾರೆ. ಕೇಳಿಸ್ಕ, ಮಧ್ಯದಾಗ ಮಾತಾಡಿದ್ರೆ ಹಣೆ ಮೇಲೆ ಹಿಂಗೆ ಬೀಳ್ತಾರೆ. ಕೇಳಿಸ್ಕ. ಸಿದ್ದರಾಮಯ್ಯ, ನೀನು ನಾನು ಹಿಂದ ಪರ ದಲಿತ ಪರ ನಾನೇ ಮಾಡದಯ್ಯ ಅಂತ ಹೇಳ್ತೀರಿ. ನಾನು ಯಾವುದು ಸಮಾಜವಾದ ಅಂತ ಹೇಳಿಲ್ಲ, ನಾನು ಯಾವ್ದು ಹಿಂದ ಪರ ಅಂತ ಹೇಳಿಲ್ಲ. ಆದ್ರೂ ಹಿಂದ ಪರ ಆಗಿದ್ದೀನಿ. ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಕೊಟ್ಟಿದ್ದೀನಿ. ನೀನ್ ಯಾಕೆ ಮಾಡಿಲ್ಲ? ನಾನು ಆಯ್ತಪ್ಪ ರೇವಂತ್ ರೆಡ್ಡಿ, ಈಗ ದತ್ತಾಂಶಗಳು ಬಂದ್ಕೊಳ್ಳೆ ಮಾಡ್ತೀವಲ್ಲ ಜಾರಿ. ಅವ್ರಿಗೆ ಯಾವ್ದು ದತ್ತಾಂಶ ಇತ್ತು? ಇರ್ಲಿಲ್ಲ. ಸದಾಶಿವ ಆಯೋಗದ ವರದಿ ಏನ್ ಮಾಡಿತ್ತು? ಇದು ಕಾಂತರಾಜ್ ಆಯೋಗದ ವರದಿ ಏನ್ ಮಾಡಿತ್ತು? ಮಾಧುಸ್ವಾಮಿ ವರದಿ ಏನ್ ಮಾಡಿತ್ತು? ಅದು ಬೈಲಿ ಅಕ್ಕಿಕಳ ಬೈಲಿ ಅಕ್ಕಿಕಳ ಬೈಲಿ. ಯಾರು ಮಾತಾಡ್ರಿ? ನೀನು ಬೈದ್ಯಾ? ಬಾ. ಯಾರು ಮಾತಾಡ್ರಿ? ಕೇಳಿಸ್ಕೊಳ್ರಿ. ಸ್ವಲ್ಪ ಎಲ್ಲ ಹಿಂದಕ್ಕೆ ಬರ್ರಿ, ಎಲ್ಲ ಬರ್ರಿ ಹಿಂದಕ್ಕೆ ಎಲ್ಲರೂ ಮಾತಾಡ್ರಿ. ಈ ಅಕ್ಕಿಕಳ್ರಿ ಏನ್ ಹೇಳ್ತಾರೆ ಕೇಳೋಣ. ನಿನಗೆ 3 ತಿಂಗಳು ಒಳ ಮೀಸಲಾತಿ ಜಾರಿಗೆ ಅವಕಾಶ ಕೊಡುತ್ತೆ. ನಿನ್ಗೆ ಯಾರು ಹೇಳಿದ್ರು? ನೀನು ಲಾ ಎಕ್ಸ್ಪರ್ಟಾ, ಲೀಗಲ್ ಮಿನಿಸ್ಟ್ರಾ, CM, ಆಯೋಗದ ಸದಸ್ಯನ, ಆಯೋಗದ ಅಧ್ಯಕ್ಷನ? ಯಾರು ಹೇಳಿದ್ ನಿನಗೆ? ನಿಮ್ಮ ತಾತನ ಮನೆ ಆಸ್ತಿನ ಕರ್ನಾಟಕ 3 ತಿಂಗಳು ಯಾಕೆ ಕೊಡ್ಬೇಕು? ನಿಂಗೆ 3 ತಿಂಗಳು ಯಾಕೆ 3 ತಿಂಗಳು ಯಾಕೆ ಕೊಡ್ಬೇಕು? ಮುಚ್ಚು. ನೀನು ಲೀಗಲ್ ಎಕ್ಸ್ಪರ್ಟಾ? ಆಂಧ್ರದಲ್ಲಿ ಜಾರಿ ಮಾಡಿರೋ ಒಳ ಮೀಸಲಾತಿ, ಆಂಧ್ರದಲ್ಲಿ ನಿನ್ನಂಗೆ ಕುಂಟ ಬೆಳ್ಕೊಂಡಿದ್ರ? ಏನು ನೀನು ಇಡೀ ಮಾದಿಗರ ಕುಲ ಬರ್ಸ್ಕೊಂಡ್ಬಿಟ್ಟಿದ್ಯಾ? ನಿಮ್ಮ ಅಪ್ಪನ ಮನೆ ಆಸ್ತಿನ ಇನ್ನೊಂದ್ಸಲ ಮಾತಾಡ್ತೀಯಾ? ತಪ್ಪಾಯ್ತು 3 ತಿಂಗಳು ಟೈಮ್ ಬೇಕಾ ನಿನಗೆ? ಬೇಕಾ 3 ತಿಂಗಳು? ಬೈಲಿ ಬ್ಯಾಕ್ಲಾಗ್ನ ತುಂಬ್ತೀಯ ನೀನು? ಬ್ಯಾಕ್ಲಾಗ್ ತುಂಬ್ತೀಯಾ? ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿಲ್ವಾ? ಒಳ ಮೀಸಲಾತಿ ಜಾರಿ ಆಗೋವರೆಗೂ ನಾವು ಬ್ಯಾಕ್ಲಾಗ್ ತುಂಬಲ್ಲ ಅಂತ ಕ್ಯಾಬಿನೆಟ್ ಡಿಸಿಷನ್ ಮಾಡಿಲ್ವಾ? ಇದ್ರ ಮಧ್ಯದಲ್ಲಿ ಬ್ಯಾಕ್ಲಾಗ್ ತುಂಬಕ್ಕೆ ಹೋಗ್ತೀಯ ನೀನು? ಎಷ್ಟು ಧೈರ್ಯ ನಿನಗೆ? ಎಷ್ಟು ಧೈರ್ಯ ನಿನಗೆ? ಬ್ಯಾಕ್ಲಾಗ್ ತುಂಬಂತ ಯಾರು ನಿನಗೆ? ಅಧಿಕಾರಿ ವರ್ಗದವ್ರಿಗೆಲ್ಲ ಹೇಳಿದ್ದೀನಿ. ಏನಂತ? ಬೇಡ ಅಂತ ಹೇಳಿದ್ದೀನಿ. ತುಂಬಾ ಇನ್ನು ಟೈಮ್ ತಗೊಳ್ಳಿ ಅಂತ ಹೇಳಿದ್ದೀನಿ. ಏನ್ಗೆ ಟೈಮು? ಯಾಕೆ ಟೈಮು? ನಮ್ಮೂರೆಲ್ಲ ಉಂಡ್ಕೊಂಡು ತಿನ್ಕೊಂಡು ನಿಮ್ಮ ಮಕ್ಕಳನ್ನೆಲ್ಲ ರಾಜಕಾರಣಿ ಮಾಡ್ಕೊಂಡು ಬೇರೆಯವರಿಗೆ ಟೈಮ್ ಬೇಕಾ ನಿನಗೆ? ಇನ್ನೊಂದ್ಸಲಿ ಮಾತಾಡ್ತೀಯಾ? ತಪ್ಪಾಯ್ತು. ರೇವಂತ್ ರೆಡ್ಡಿ ಅವರಿಗೆ ಮೀಸಲಾತಿ ಜಾರಿ ಆಗಬೇಕು ಅಷ್ಟೇ ಆಗ್ರಹ. ಬೇರೆ ಏನು ಕುಂಟು ನೆಪಗಳನ್ನ ಹೇಳಂಗಿಲ್ಲ. ಸಾಕಷ್ಟು ಒಂದು ಆರೋಪಗಳನ್ನ ಸಚಿವರ ಮೇಲೆ ಮಾಡ್ತಾ ಇದ್ದೀರಾ. ಸಚಿವರು ಅಯೋಗ್ಯರಿದ್ದಾರೆ, ಅಸಹಾಯಕರಿದ್ದಾರೆ, ನಾಲಾಯಕಗಳಿದ್ದಾರೆ, ಸಮಾಜದ ದ್ರೋಹಿಗಳಿದ್ದಾರೆ, ಮಾತೃದ್ರೋಹಿಗಳಿದ್ದಾರೆ. ಯಾವ ಓಟನ್ನು ಪಡೆದು ಅಧಿಕಾರಕ್ಕೆ ಬಂದರೂ ಆ ಸಚಿವರು ಆ ಸಮುದಾಯಕ್ಕೆ ಆ ತಲೆ ಮೇಲೆ ಕಲ್ಲು ಚಪ್ಪಡಿ ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಸ್ವಾರ್ಥಿಗಳಿದ್ದಾರೆ. ತನ್ನ ಮಗಳಿಗೆ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿಲ್ಲ, ತನ್ನ ಅಳಿಯನಿಗೆ ಟಿಕೆಟ್ ಕೊಡಲಿಲ್ಲ ಅಂತ ರಾಜೀನಾಮೆ ಕೊಡೋದಕ್ಕೆ ಹೋಗುವಂತಾಗ KH ಮುನಿಯಪ್ಪ, ಬ್ಲ್ಯಾಕ್ ಮೇಲರ್ KH ಮುನಿಯಪ್ಪ. ಸಮುದಾಯಕ್ಕೆ ಹಕ್ಕು ಸಿಕ್ಕಿಲ್ಲ ಅಂತ ಅಂದ್ಬಿಟ್ಟು ರಾಜೀನಾಮೆ ಕೊಡೋ ಮಾತಾಡಲ್ಲ. ಸಮುದಾಯದ ಹಕ್ಕನ್ನು ವಂಚಿಸುವಂಥ ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ನೀವು ನಾಲಾಯಕಗಳಿದ್ದೀರಿ, ನೀವು ರಾಜೀನಾಮೆ ಕೊಡು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಸಾಂಕೇತಿಕವಾದಂತಹ ನಾವು ಪ್ರತಿಭಟನೆಯನ್ನು, ನಮ್ಮ ಪ್ರತಿರೋಧವನ್ನು ನಾವು ಹೆಂಗೆ ಬೇಕಾದ್ರೆ ತೋರಿಸ್ಬೋದು. ಅದು ಪ್ರತಿಭಟನೆ. ನಾವು ಮುಖ್ಯಮಂತ್ರಿಗಳಿಗೆ ಹೋಗಿ ಅವ್ರ ಕೆನ್ನೆ ಹೊಡಿಲಿಲ್ಲ. ನಾವು ಅಣುಕು ಶವವನ್ನು ಮಾಡಿದ್ದೀವಿ. ಅವ್ರ ಅಣುಕು ಶವವನ್ನು ಸುಟ್ಟಾಕಿದ್ದೀವಿ. ತಿಥಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ರಸ್ತೆಯಲ್ಲಿ ಒಡೆ ಪಾಯಸ ಹಂಚಿದ್ದೀವಿ. ಈಗ ಅವ್ರ ಕೆನ್ನೆಗೆ ಬಾರಿಸೋದ್ರ ಮೂಲಕ ನಾವು ಹೇಳ್ತಾ ಇದ್ದೀವಿ, ರೇವಂತ್ ರೆಡ್ಡಿ ಮಾಡಿದರೆ ಯಾವುದೇ ಕುಂಟಂಬಗಳನ್ನು ಹೇಳಿಲ್ಲ, ನೀವು ಕೂಡ ಮರ್ಯಾದೆಯಿಂದ ಮಾಡಿ ಅಂತ ಅಷ್ಟೇ. ಸಮಾವೇಶದ ರೂಪರೇಷೆ ಹೆಂಗೆ ಅಂತ ನಮಗೂ ಗೊತ್ತಿಲ್ಲ. ಸರ್ಕಾರ ನಮ್ಗೆ ಹೆಂಗೆ ಸ್ಪಂದಿಸುತ್ತೋ ಆ ರೂಪದಲ್ಲಿ ನಮ್ಮ ಸಮಾವೇಶ ನಡೆಯುತ್ತೆ. ಸರ್ಕಾರ ಸ್ಪಂದಿಸಿಲ್ಲ ಅಂದರೆ ಮುಂದಿನ TP, ZP, MLA, MP ಏನೇ ಬಂದರೂ ಕೂಡ ಅವರು ಸರ್ವನಾಶ ಆಗ್ತಾರೆ, ಸುಟ್ಟು ಬೂದಿ ಆಗ್ತಾರೆ. ಸರ್, ಈಗ ನೀವು ಒಬ್ರು ನ್ಯೂಸ್ 14 ಸಂಪಾದಕರಿದ್ದೀನಿ. ಒಂದು ನೆಲಮಂಗಲ ತಾಲೂಕಿನಲ್ಲಿ ಒಂದು ವಿಚಾರ ಓಡಾಡ್ತಾ ಇತ್ತು. ವಿಚಾರ ಏನು ಅಂತಂದರೆ ಕೆಲ ಪತ್ರಕರ್ತರುಗಳು ಕೆಲವರಿಗೆ ಮಾತ್ರ ಸೇಲ್ ಆಗಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೆ 4ನೇ ಅಂಗ ಆಗಿರೋದ್ರಿಂದ ಪತ್ರಕರ್ತರ ನೈತಿಕತೆ ಇಲ್ವಾ ಅಂತ. ನಮಗೆ ಒಳ ಮೀಸಲಾತಿ ಹೋರಾಟದ ಸಂದರ್ಭ, ನಮ್ಮ ಒಟ್ಟು ಆಗ್ರಹ ಒಳ ಮೀಸಲಾತಿ ಇದು ಬಿಟ್ಟು ಬೇರೆ ಯಾವುದೇ ವಿಚಾರಕ್ಕೆ ಈಗ ನಮ್ಮ ಗಮನ ಇಲ್ಲ. ಮುಂದಿನ ದಿವಸದಲ್ಲಿ ಅದೇನು ಬೇಕಂತ ಅದ್ರ ಬಗ್ಗೆ ಮಾತಾಡ್ತೀನಿ ನಾನು.